ಹಾಯ್ ಹಲೋ ನಮಸ್ತೆ. ಇವತ್ತು ಮನೇಲಿ ಕುತ್ಕೊಂಡು ಸುಮ್ಮನೆ ಬೇಜಾರಾಗ್ತಿತ್ತು ಅಂತೇಳ್ಬಿಟ್ಟು ಪಿಜ್ಜಾ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಪೆರಿ ಪೆರಿ ಮಸಾಲ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಕಟ್ ಮಾಡಿ ಸಣ್ಣ ಸಣ್ಣದಾಗಿರೋ ಬೆಳ್ಳುಳ್ಳಿ ಮತ್ತು ಆರ್ಗ್ಯಾನೋ, ಇದು ಮನೇಲೇ ಮಾಡಿರೋ ಹೋಮ್ ಮೇಡ್ ಕೆಚಪ್ಪು. ಇದು ವಿಡಿಯೋ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಟೊಮೊಟೊ ಕಡಿಮೆ ರೇಟ್ ಇದ್ದಾಗ ತೊಗೊಂಬಂದು ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿ ತರಕಾರಿ ನಿಮಗೆ ಸಿಗುತ್ತೋ, ಅವೈಲಬಲ್ ಇರುತ್ತೋ, ನಿಮ್ಗೆ ಇಷ್ಟ ಆಗಿರೋ ಅಷ್ಟು ತರಕಾರಿನೂ ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮು, ಆನಿಯನ್ನು, ಟೊಮೆಟೊ ಮತ್ತು ಕಾರ್ನ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಹೇಗೆ ಬರುತ್ತೋ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಪಿಜ್ಜಾ ಬೇಸು ಹಿಟ್ಟು ನಾನು ಮನೇಲಿ ಮಾಡ್ಕೊಂಡಿಲ್ಲ, ಅಂಗಡಿಯಿಂದ ತೊಗೊಂಬಂದಿದ್ದೆ. ನೆಕ್ಸ್ಟ್ ಟೈಮ್ ಮಾಡೋವಾಗ ಪಿಜ್ಜಾ ಹಿಟ್ಟನ್ನ ನಾನು ಮನೇಲೇ ಹೇಗೆ ಮಾಡೋದು ಅಂತ ಟ್ರೈ ಮಾಡ್ತೀನಿ. ಇವಾಗ ಚೀಸ್ ಹಾಕ್ಕೊತಾ ಇದ್ದೀನಿ. ಪಿಜ್ಜಾ ಸಾಸು ಮತ್ತು ಮಯೋನೀಸು, ಚೀಸು, ನೆಕ್ಸ್ಟು ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು, ಇದಕ್ಕೆ ಬೇಕಾದರೆ ನೀವು ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು, ಮಶ್ರೂಮ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟು ಸಿಂಪಲ್ಲಾಗಿ ಇರೋ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಮೊಸರೆಲ್ಲ ಚೀಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದನ್ನು 120 ಡಿಗ್ರಿನಲ್ಲಿ ಬೇಕ್ ಮಾಡಿ 10 ಮಿನಿಟ್ಸು. ಇದಾದಮೇಲೆ ನೋಡಿ ತೆಗೆದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಂಗೆ ಪಿಜ್ಜಾ ಕಟ್ಟರ್ ಒಂದು ಮಿಸ್ ಆಯಿತು. ಸೊ ಟೇಸ್ಟ್ ಮಾತ್ರ